ಡೇಸಲ್ಲಿ ನನ್ನ ಬರ್ಡೇ ಇದೆ. ಫಾರ್ ದ ಫಸ್ಟ್ ಟೈಮ್ 25th ಇಯರ್ ಬರ್ಡೇಗೆ ನಾನು ಏನಾದರೂ ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು ಅಂತ ನಾನು ಇಂಡಿಯಾದಿಂದ ನೋಡಿ ನಮ್ಮ ರೂಮ್ ಹತ್ರ ಎಲ್ಲಾದರೂ ಸಿಕ್ಕಿದ್ರೆ ಇವ್ರಿಗೂ ಮಾಡಿಸೋಣ. 70 ಹತ್ತತ್ರ ಆಲ್ಮೋಸ್ಟ್ ಇತ್ತು ಅಮೆಝಾನಲ್ಲಿ. ನೀವು ಹೋಗಿದ್ರಲ್ಲ, ಅವರು ಅಲ್ಲಿ ಕೇಳ್ತಾರೆ, ಏನೇನೋ ಕೇಳ್ತಾರೆ, ಹೇಳಿದ್ರೆ ಎಷ್ಟು ಬೇಕು ಅಮೌಂಟ್ ಅವ್ರು ಪ್ರೆಸ್ ಮಾಡಿದ್ರೆ ಸಾಕು ಬರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮನಗೌಡ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ರೂಮಿಂದ ಅದೇ ರೂಮ್ 2 ಡೇಸ್ ಬುಕ್ ಮಾಡಿಬಿಟ್ಟಿದ್ವಿ. ನಾವು ಕ್ಯಾಮ್ರಾ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇನ್ನು 10 ಡೇಸಲ್ಲಿ ನನ್ನ ಬರ್ಡೇ ಇದೆ. ಫಾರ್ ದ ಫಸ್ಟ್ ಟೈಮ್ 25th ಇಯರ್ ಬರ್ಡೇಗೆ ನಾನು ಏನಾದರೂ ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು ಅಂತ ನಾನು ಇಂಡಿಯಾದಿಂದನೇ ಅಂದ್ಕೊಂಡು ಬಂದೆ. ವಿಯೆಟ್ನಾಮಲ್ಲಿ ಏನಾದರೂ ನನಗೆ ಇಷ್ಟ ಆದರೆ ನಾನು ಅಂದ್ಕೊಂಡಿದ್ದೆ ಈ ವಾಚ್ ಇಲ್ಲ ಒಂದು ಕಾಸ್ಟ್ಲಿ ಬ್ಯಾಗು ಇಲ್ಲ ಕ್ಯಾಮ್ರಾನೋ ಏನು ಕಂಪ್ಯಾರಿಟಿವ್ಲಿ ಚೆನ್ನಾಗಿರುತ್ತೆ ಅದನ್ನು ತೊಗೊಳ್ಳೋಣ ಅಂತ. ಇವಾಗ ಫೈನಲಿ ಆಫ್ಟರ್ 8 ಡೇಸ್ ಟ್ರಿಪ್ಪಿಂದ ಎಲ್ಲ ಮುಗಿಸ್ಕೊಂಡ್ಮೇಲೆ ಕ್ಯಾಮ್ರಾನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವ ಕ್ಯಾಮ್ರಾ ಏನು ಅಂತ ನೋಡ್ತಾ ಇರಿ. ವೆಲ್ಕಮ್ ಬ್ಯಾಕ್. ಏನು 50,000 ಅಷ್ಟು ಬಂತು ಅಂತ ಹೇಳಿದ್ರು. ನಮಗೆ ಇಲ್ಲಿ 52+ ಅಂದರೆ 52 ಚೇಂಜ್ ಇರೋದು ಕ್ಯಾಮ್ರಾ ಕಾಸ್ಟು. ನಾನು ಇಂಡಿಯಾದಲ್ಲಿ ಚೆಕ್ ಮಾಡಿದಾಗ 70 ಹತ್ತತ್ರ ಆಲ್ಮೋಸ್ಟ್ ಇತ್ತು ಅಮೆಝಾನಲ್ಲಿ. ಬಟ್ ಶಾಪ್ಗಳಲ್ಲಿ ಮೇ ಬಿ ಡಿಸ್ಕೌಂಟಲ್ಲಿ ನಿಮಗೆ ಸಿಗ್ಬೋದು, 65ವರೆಗೂ ಸಿಗ್ಬೋದು. ಬಟ್ ಅಮೆಝಾನಲ್ಲಿ ಆಲ್ಮೋಸ್ಟ್ 69.9 ಇತ್ತು. ಇಲ್ಲಿ 52 ಚೇಂಜ್ ಇದೆ. ಸೊ ಇಂಡಿಯನ್ ರುಪೀಸಲ್ಲಿ ಇಲ್ಲಿ 50,000 ಇದೆ. ಮಿಕ್ಕಿದ್ದು ನಮ್ಮ ಹತ್ರನೂ ಸ್ವಲ್ಪ ಕ್ಯಾಶ್ ಇತ್ತು, ನಿನ್ನೆ ಡ್ರಾ ಮಾಡಿದ್ದಿದ್ದು. ಅದೆಲ್ಲ ಸೇರಿಸಿ ಕೊಟ್ಟು ತೊಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಮೆಮೊರಿ ಕಾರ್ಡು ಕೊಡ್ತಾ ಇದ್ದಾರೆ ಅವರು. ಎಷ್ಟು GB 60 ಹೇಳಿದ್ದಾರೆ. 60 ಕೊಡ್ತೀನಿ ಅಂತ ಹೇಳ್ತಾರೆ. ನಾವು 128 ಕೊಡಿ ಅಂತ ಇದ್ದೀವಿ. ನೋಡೋಣ ಏನಂತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತ ತಗೊಳ್ಳುವ. ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಒಂದು ಬ್ಲಾಗಿಂಗ್ ಕ್ಯಾಮ್ರಾ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ 1.5 ವರ್ಷ 2 ವರ್ಷದಿಂದನೇ ಒಂದು ವರ್ಷದಿಂದ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಅಂತಲೇ 360 ಇವ್ರು ಗಿಫ್ಟ್ ಮಾಡಿದ್ರು, ಅದು ಕಳೆದೇ ಹೋಯಿತು. ಅದರಲ್ಲಿ ಮಾಡೇ ಇರಲಿಲ್ಲ. ಸೊ ಇದರಲ್ಲಂತೂ ಕಾನ್ಸ್ಟೆಂಟಾಗಿ ಯೂಸ್ ಮಾಡಬೇಕು. ಈ ಕಡೆ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಗುತ್ತೆ, ಯೂಟ್ಯೂಬ್ಗೆ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಸೊ ತೊಗೊಳ್ಬೋದು. ಸೊ ನಾವು ತೊಗೊಳ್ತಿರೋದು ಕ್ರಿಯೇಟರ್ ಕಾಂಬೋ ವಿತ್ ಇದು ಮೈಕ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಮೆಮೊರಿ ಕಾರ್ಡ್ ಕೊಡ್ತಾ ಇದ್ದಾರೆ. ಮೆಮೊರಿ ಕಾರ್ಡ್ ಅವ್ರು ಕೊಡ್ತಾರೆ, ಅದೇನೇ ಅವರು ಎಕ್ಸ್ಟ್ರಾ ಕೊಡ್ತಾ ಇರೋದು. ಸೊ ಇದೆ ಇದೆ ಕ್ಯಾಮ್ರಾ ಗೈಸ್. ಹಿಂಗಿದ್ರೆ ರೀಲಿಗೆ, ಈ ಥರ ಟರ್ನ್ ಮಾಡಿಕೊಂಡ್ರೆ ವ್ಲಾಗಿಂಗು. ಎಸ್, ಇವಾಗ 1,60,00,000 ಇದೆ ನನಗೆ ನನ್ನ ಕ್ಯಾಮ್ರಾ. ಇಲ್ಲಂತೂ ಈ ಕ್ಯಾಮ್ರಾ ಅಂತೂ ನಾನು ಇಂಡಿಯಾದಲ್ಲಿ ಅಷ್ಟು ಜನ ಅಂದರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡೋದನ್ನ ನೋಡಿರಲಿಲ್ಲ. ಬಟ್ ಇಲ್ಲಿ ವಿಯೆಟ್ನಾಮಲ್ಲಿ ನಾರ್ಮಲ್ ಆಗಿರೋರು ಇಟ್ಕೊಳ್ಳಿ. ಆಲ್ಮೋಸ್ಟ್ 90% ಜನ ಎಲ್ಲರ ಕೈಯಲ್ಲೂ, ಚಿಕ್ಕ ಚಿಕ್ಕ ಹುಡುಗಿರ ಕೈಯಲ್ಲೂ ಈ ಕ್ಯಾಮ್ರಾ ಇದೆ. ಅಂದರೆ ಈ ಕ್ಯಾಮ್ರಾನೂ ಇದೆ, ಬೇರೆ ಬೇರೆ ಕ್ಯಾಮ್ರಾಸು ಇದೆ. 10 ಡೇಸ್ ಇದೆ ನನ್ನ ಬರ್ಡೇ. ನನ್ನ 25th ಇಯರ್ ಬರ್ಡೇಗೆ ಇದು ಒಂದು ಮೆಮೊರೇಬಲ್ ಆಗಿರುತ್ತೆ ನನಗೆ ಈ ಒಂದು ಗಿಫ್ಟ್. ಇವಾಗ ನಾನು ಇವ್ರ ಹತ್ರನೇ ಅನ್ಬಾಕ್ಸಿಂಗ್ ಮಾಡಿಸ್ತೀನಿ. ಹೇಳಿ, ಮೊಬೈಲ್ನ ಇಟ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇದು 64 GB ಮೆಮೊರಿ ಕಾರ್ಡ್. ನಾವು ಪೇ ಮಾಡಿ 512 ತೊಗೊಂಡಿದ್ದೀವಿ ಎಕ್ಸ್ಟ್ರಾ. ಇದು ಕ್ಯಾಮ್ರಾದಲ್ಲೇ ಕಾಂಪ್ಲಿಮೆಂಟ್ರಿ ಆಗಿ ಬಂದಿದೆ ಅಷ್ಟೇ. ಕ್ಯಾಮ್ರಾ ತೊಗೊಂಡಿರೋದಕ್ಕೆ ತಾನೇ ಕೊಟ್ಟಿರೋದು. ಮತ್ತೆ ನಾಳೆ ಮಾರ್ನಿಂಗ್ ನಮ್ಮದು
ಫ್ಲೈಟ್ ಇದೆ. ಸೊ ಹಾಗಾಗಿ ಇವತ್ತು ತೊಗೊಂಡ್ವಿ ನಾವು ಬಂದು. ನಾಳೆ ಮಾರ್ನಿಂಗ್ ಅಲ್ಲ, ಈವ್ನಿಂಗ್ ಫ್ಲೈಟ್, ಬಟ್ ನಾವು ಆಫ್ಟರ್ನೂನ್ ಏರ್ಪೋರ್ಟ್ಗೆ ಹೋಗ್ತೀವಪ್ಪ. ಓಪನ್ ಮಾಡಿ. ಇಷ್ಟೇ ಕ್ಯಾಮ್ರಾ ಇದು. ಹಾಂ, ಇದನ್ನ ಇಲ್ಲಿ ಇಟ್ಕೊಳ್ಳೋದು. ಇದು ಎಸ್, ಕ್ಯಾಮ್ರಾ, ಒಂದು ಮೈಕ್ ಕೊಟ್ಟಿದ್ದಾರೆ. ಇದೆ ಅದು ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ ಬ್ಲೂಟೂತ್. ಸೆಕೆಂಡ್ ಇದು ಅದಕ್ಕೆ ಬ್ಯಾಟ್ರಿ ನಾವು ಇನ್ನೊಂದು ತಗೋಬೇಕಾಗತ್ತೆ. ಇದು ಕೆಳಗಡೆ ಸ್ಟ್ಯಾಂಡ್. ಇದು ಸ್ಟ್ಯಾಂಡ್. ಇದು ಒಂದು ಫ್ಲಿಪ್ಪರ್ ಥರ ಕೆಳಗಡೆ ಇದು ಏನು ಬರುತ್ತೆ. ಕ್ರಿಯೇಟರ್ ಕಾಂಬೋದಲ್ಲಿ ಮಾತ್ರ ಇದೆಲ್ಲ ಬರೋದು. ಎಸ್, ಇದೊಂದು ಲೈಟಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಚಾರ್ಜರ್. ಮತ್ತು ಇದು ಮೈಕ್ಗೆ, ಇದು ಹ್ಯಾಂಡ್ ಗ್ರಿಪ್ಪರು, ಅದೇ ಗ್ರಿಪ್ಪರು. ಮತ್ತು ಇದು ಜಸ್ಟ್ ಮೈಕ್ಗೆ. ಇದು ಒಂಥರ ಚೆನ್ನಾಗೈತೆ. ಇದು ಏನಂದರೆ ಪಟ್ಟಂಡ. ಇದು ಬಂದು ವೈಡ್ ಲೆನ್ಸ್. ವೈಡ್ ಲೆನ್ಸ್ ಮ್ಯಾಂಗ್ಲೆಟ್ ಎಲ್ಲ ಕೇಳ್ತಿದ್ರಿ ಎಲ್ಲ. ನಿಖಿಲ್ ಅವ್ರ ಹತ್ರ ಮಾತಾಡ್ಸಿ ಅಂತ ನೋಡಿ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಇಲ್ಲೇ ಇದು ಇಡಕ್ಕೂ ಇಲ್ಲೇ ಕೊಟ್ಟಿದ್ದಾರೆ ಸ್ಪೇಸ್. ಜಸ್ಟ್ ಮ್ಯಾಂಗ್ಲೆಟ್ ಹಚ್ಕೊಳ್ಳೋದು ಅಷ್ಟೇ. ಆಮೇಲೆ ನೀಟಾಗಿ ತೋರಿಸಿಬಿಡಿ ಇನ್ನೊಂದ್ಸಲ. ಇವಾಗ ಹೊಡುವ. ಇಷ್ಟೇ. ಎಸ್, ಸ್ವಲ್ಪ ಅಮೌಂಟ್ ಬೇಕಿತ್ತು, ಸೊ ಹಾಗಾಗಿ ದುಡ್ಡು ಡ್ರಾ ಮಾಡ್ತಾ ಇದ್ವಿ. ಇಲ್ಲಿ ಹೋಗ್ಬೇಕು. ಇವಾಗ ನಾವಿರೋ ರೂಮಿಗೆ ಹೋಗೋಣ ಅಂತ ಹೊರಟಿದ್ವಿ. ಇಲ್ಲ ನೋಡಿ, ರೋಡ್ ಸೈಡಲ್ಲೇ ಈ ಥರ ಹೇರ್ ಕಟ್ ಮಾಡ್ತಾರೆ. ವೆರಿ ಕಾಮನ್. ಅಲ್ಲಿ ನೋಡಿ, ಯಾ ಫೇಮಸ್ ಆಗಿದೆ. ನೀವು ಮಾಡಿಸ್ಕೊಳ್ಳಿ ನೋಡಿ. ನಮ್ಮ ರೂಮ್ ಹತ್ರ ಎಲ್ಲಾದರೂ ಸಿಕ್ಕಿದ್ರೆ ಇವ್ರಿಗೂ ಮಾಡಿಸೋಣ, ಪಂಕ ಕಾಣಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಕ್ಯಾಬ್ಗೆಲ್ಲ ಏನು OTP ಹೇಳಬೇಕು ಆ ಥರ ಎಲ್ಲ ಏನಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಲ್ಲ ಒಬ್ಬರಿಗೆ ಹೇಳ್ತೀವಲ್ಲ ಆ ಥರ. ATMಗೆ ಹೋಗಿದ್ನ, ಯಾವುದೇ ಕಾರ್ಡ್ ಗಿಡ್ ಏನಿಲ್ಲ, ಹೋಗಿ ನಿಂತ್ಕೊಳ್ಳೋದು, ಫೇಸ್ ರೆಕಗ್ನೈಸ್ ಆಗುತ್ತೆ. ಆಮೇಲೆ ಅಲ್ಲಿ ವಿಡಿಯೋ ಕಾಲ್ ಹೋಗುತ್ತೆ ಡೈರೆಕ್ಟ್ ಅವ್ರಿಗೆ. ನೋಡಿ ಈ ಥರ. ನಾನು ವೆಯ್ಟ್ ಮಾಡ್ತಿದ್ನಲ್ಲ ಅವಾಗ ನೀವು ಹೋಗಿದ್ರಲ್ಲ. ಅವರು ಅಲ್ಲಿ ಕೇಳ್ತಾರೆ, ಏನೇನೋ ಕೇಳ್ತಾರೆ. ಹೇಳೋದು ಎಷ್ಟು ಬೇಕು ಅಮೌಂಟ್ ಅವ್ರು ಪ್ರೆಸ್ ಮಾಡೋದು ಸಾಕು ಬರುತ್ತೆ. ಫೇಸ್ ರೆಕಗ್ನೈಸ್ ಅಂತ. ನಾವು ಮತ್ತೆ ಇಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ. ಬ್ಯಾಗ್ಸ್ ಎಲ್ಲ ಇದೆ, ಬಟ್ ಇದೆಲ್ಲ ಇಲ್ಲಿ ನೋಡಿ, ಕೋಚ್ ಇದೆ, ಗುಚ್ಚಿ ಇದೆ, ಪ್ರಾಡಾ ಇದೆ, ಎಲ್ಲ ಇದೆ. ಬಟ್ ಫಸ್ಟ್ ಕಾಪಿ ನಥಿಂಗ್ ಯೂಸ್ ಮಾಡೋಕೆ ಒಂಥರ. ಸೊ ಜಸ್ಟ್ ವಿ ಗೋಯಿಂಗ್ ವಿತ್ ಔಟ್ಫಿಟ್ಸ್, ಇಲ್ಲಾಂದರೆ ಆಕ್ಸೆಸರೀಸ್, ಬ್ಯಾಗ್ಸ್, ಅಂದರೆ ಈ ಥರ ಸೂಟ್ ಕೇಸು, ಬ್ಯಾಗ್ಸು ಆ ಥರ ನೋಡ್ತಾ ಇದ್ದೀವಿ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ವಿ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಯೆಟ್ನಾಂ ಎಲ್ಲ ವ್ಲಾಗ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ವಿಯೆಟ್ನಾಂ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಸೊ ಸ್ವಲ್ಪ ಅಲ್ಲ, ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀವಿ, ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಆ್ಯಂಡ್ ನಮ್ಮ ಭಾರತಕ್ಕೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಮ್ಮ ಭಾರತದಲ್ಲಿ. ಸೊ ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್ ಗೈಸ್, ಬಾಯ್. We're estimating our arrival local time 20 minutes past 11 in the night. We hope that you enjoy the flight. We wish you a good stay in Bangalore, and thank you for choosing Vietjet for your attention. Thank you.